ನಮಸ್ಕಾರ ಎಲ್ಲರಿಗೂ, ನಾನು ರಾಕೇಶ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನನ್ನ ವಿಲೇಜ್ ಲೈಫ್ ಸ್ಟೈಲ್ನ ಶೇರ್ ಮಾಡ್ತೀನಿ. ನಗರ ಜೀವನಕ್ಕಿಂತ ಇಲ್ಲಿಯ ದಿನಚರಿ ಬೇರೆನೆ. ಬೆಳಿಗ್ಗೆಯಿಂದ ಹೊಲದ ಕೆಲಸದವರೆಗೆ ಎಲ್ಲ ತೋರಿಸ್ತೀನಿ. ಲೆಟ್ಸ್ ಗೋ. ನಮ್ಮಮ್ಮವರು ಇವಾಗ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ. ನಮ್ಮಮ್ಮವರು ಉಪ್ಪಿಟ್ಟು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಬನ್ನಿ ತೋರಿಸ್ತೀನಿ, ನೀವು ನೋಡ್ಬೋದು ಇಲ್ಲಿ. ಮಾಡಿ ಹೊಲಕ್ಕೆ ಹೋಗುವಾಗ ಜಲ್ದಿ ತಿನ್ಕಿಸಿ ಹೋಗ್ಬೇಕು. ನೋಡ್ಬೋದು ನೀವು. ಸೊ ಗೈಸ್, ಇವಾಗ ನಾನು ಹೊಲ್ಕೊಂತೀನಿ. ಹೋಗ್ತಾ ನಮ್ಮೂರಲ್ಲಿ ಯಾವ್ಯಾವ ರೀತಿ ಬೆಳೆ ಬೆಳಿತಾ ಇದ್ದಾರೆ ಅಂತ ತೋರಿಸ್ತೀನಿ. ಹಾಗೆ ಮುಂದೆ ನೋಡ್ಕೊಂಡು ಹೋಗೋಣ. ಇದು ನಮ್ಮ ಹೊಲಕ್ಕೆ ಹೋಗುವ ಹಾದಿ ನೋಡ್ರಿ. ಇದಕ್ಕೆ ಬಾಯಿಹಳ್ಳ ಅಂತ ಕರೀತಾರ. ನೋಡ್ಬೋದು ನೀವು ಯಾವ ರೀತಿ ನೀರು ಹರಿಲಿಕ್ಕತ್ತಾವ, ಕಂಟಿಗಳಲ್ಲಿ ಯಾವ ರೀತಿ ಬೆಳೆದಾವ ಅಂತ ನೋಡ್ಬೋದು ನೀವು ಇಲ್ಲಿ. ಇದೇ ನಮ್ಮ ಹೊಲಕ್ಕೆ ಹೋಗುವ ಸ್ಪೆಷಲ್ ಹಾದಿ ಅಂತ ಹೇಳ್ಬೋದು. ಸೊ ಗೈಸ್, ಫೈನಲಿ ನಾವು ನಮ್ಮ ಹೊಲಕ್ಕೆ ಬಂದು ಹತ್ತಿದೆವು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ನಮ್ಮ ಹೊಲಕ್ಕೆ ಬಂದೀವಿ ನಾವೀಗ. ನಮ್ಮ ಹೊಲದಲ್ಲಿ ಇವತ್ತು ಕೆಲಸ ಏನದಂದ್ರೆ, ಒಂದು ಎತ್ನಾಲಿಗೆ ಅಂತದೊಂದು ಹುಲ್ಲದ. ಆ ಹುಲ್ಲ ಕಿತ್ತದ ತುಂಬಾನೇ ಬೆಳಕುತ್ತದೆ ನಮ್ಮ ಹೊಲದಾಗ. ಆ ಹುಲ್ಲು ಕಿತ್ಬೇಕು. ಇಲ್ಲಿ ನೋಡ್ಬೋದು, ಇವೆಲ್ಲ ನಮ್ಮ ದನಗಳು. ನಾವು ಬರೋದು ಬಕ್ಕುಳ್ ಲೇಟ್ ಆಯಿತು. ಅದಕ್ಕೋಸ್ಕರ ಅವಕ್ಕೆ ನೀರು ಹಾಕ್ಬೇಕು, ಮೇವು ಹಾಕೋದದ. ಅವು ನಮ್ಮ ಸಲಿಂದೆ ಕೈ ಕೊತ್ಕೊಂತಾವ. ಇಲ್ಲಿ ನಿಮ್ಗೆ ನೋಡ್ಬೋದು ನಮ್ಮ ಹೋರಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ನೋಡ್ರಿ ನೀವು, ಇದೇ ನಮ್ಮ ಹೋರಿ. ತುಂಬಾನೇ ಕಾಮಿಡಿ ಗುರು, ಹೆಂಗ್ ಮಾಡ್ತದೆ ನೋಡ್ಗ. ನೋಡಿದ್ರಲ್ಲ ಎಷ್ಟು ಸಣ್ಣ ಮಕ್ಕಳ ಥರ ಮಾಡ್ತದ. ಹೋರಿ ಮಾತ್ರ ತುಂಬಾನೇ ಸರಿಯಾಗದ ನಮ್ದು. ಇಲ್ಲಿ ನೋಡ್ಬೋದು, ಹಾಗೆ ನಮ್ಮ ಮಕ್ಕಳು ಕೂಡ ಇಲ್ಲೇ ಅದ. ಇದು ಮಾತ್ರ ಬಂದ ತಕ್ಷಣ ಕೆಲಸ ಮಾಡಕತ್ತಾರ. ಅದೇ ಹುಲ್ಲ ಅಂತ ನೋಡು, ಅದೇ ಹುಲ್ಲ ಎಲ್ಲ ಎತ್ತುಗಳಿಗೆ ಹಾಕ್ಲಕತ್ತಾರ. ಎಲ್ಲ ತೋಲ್ ಕಟ್ಟಿ ಅವಕ್ಕೆಲ್ಲ ನೀರು ಮೇವ ಮಾಡಕತ್ತಾರ ಪಪ್ಪ ಅವ್ರೆ. ಬನ್ನಿ ನಾವು ಹೋಗೋಣ ಹುಲ್ಕಿರ್ತಕ. ನೋಡ್ಬೋದು ಯಾವ ರೀತಿ. ಈಗ ಇಲ್ಲಿ ನೋಡ್ಬೋದು ನೀವು ಎಷ್ಟೆಷ್ಟು ಹುಲ್ ಬಿದ್ದಿದೆ ಅಂತ. ತುಂಬ ಆಗಿತ್ತು ಇವಾಗ ಹುಲ್ಲ, ಅದಕ್ಕೆ ಎಲ್ಲ ಕಿತ್ಲಕತ್ತೀವಿ. ಬಿಸಿಲಾಗೋವರೆಗೂ ಹುಲ್ಲು ಎಷ್ಟು ಕಿತ್ತದ ಅಷ್ಟು ಕಿತ್ತಿದ್ದೆವು. ಕಿತ್ತುಬಿಟ್ಟು ಜಾಸ್ತಿ ಬಿಸಿಲು ಹಚ್ಚಲಿಂದ ಸ್ವಲ್ಪ ವಿಶ್ರಾಂತಿ ತಗೋಬೇಕಂತ ಸ್ವಲ್ಪ ಹೊತ್ತು ಮುಕ್ಕೊಂಡು ಎದ್ದು ನೋಡಿದಷ್ಟರಲ್ಲಿ ಮಮ್ಮಿ ಬರ್ತಾಳೆ ಏನಂತಂದ್ರೆ, ಮಮ್ಮಿ ಇನ್ನೂ ಬರೋದು ಲೇಟ್ ಆಗ್ತದ ಅಂತಂದರು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಮಮ್ಮಿ ಬರೋತನ ಹುಲ್ಲು ಕಿತ್ತಿ ಮಮ್ಮಿ ಬಂದ್ಮ್ಯಾಕ ಊಟ ಎಲ್ಲ ಮಾಡ್ಕಿಸಿ ಅಂತಾರೆ. ಆಯ್ತು, ಇನ್ನೊಂದು ಸ್ವಲ್ಪ ಹೊತ್ತು ಕಿತ್ಬಿಟ್ಟು ಹೋಗ್ಬಿಡೋದ ಮನೆಗೆ. ನೀವು ಬನ್ನಿ ನೋಡೋಣ. ಸೊ ಗೈಸ್, ಮಮ್ಮಿಯವ್ರನ್ನೂ ಬಂದಿದ್ರು. ಮಮ್ಮಿಯವ್ರು ಬಂದ ಮೂಲಕ ಊಟ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಹುಲ್ಲು ಕಿತ್ತದಿತ್ತು. ಹುಲ್ಲೆಲ್ಲ ಕಿತ್ತಿದ್ದೆವು. ಆದ ತಕ್ಷಣ ಈಗ ಮನೆಯಲ್ಲಿ 4 ಕುರಿಗಳದಾವ. ಅವಕ್ಕೋಸ್ಕರ ಸ್ವಲ್ಪ ಮೇವು ಮಾಡೋದದ. ಅದಿಷ್ಟು ಮೇವು ಮಾಡ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಆಗ್ತಾ ಇವತ್ತು ಹೊಲ್ದಾನು ಇಲ್ಲಿ. ಅದಕ್ಕೆ ಇದಿಷ್ಟು ಮೇವು ಮಾಡ್ಕೊಂಡು ಮನೆಗೆ ಹೋಗೋದದ. ಮನೆಗೆ ಹೋಗ್ತಾ
ಸೊ ಗೈಸ್ ಇಂದಿನ ದಿನ ತುಂಬಾನೇ ಚೆನ್ನಾಗಿತ್ತು. ವಿಲೇಜ್ ಲೈಫ್ ವರ್ಕ್ ಹೆವಿ ಆದ್ರೂ ಪೀಸ್ಫುಲ್ ಮತ್ತು ಹ್ಯಾಪಿ. ಸಿಟಿ ಲೈಫ್ ಮಾತ್ರ ಅಲ್ಲ, ಹಳ್ಳಿ ಜೀವನದಲ್ಲಿ ಕೂಡ ಮಜಾ ಇದೆ. ವ್ಲಾಗ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನೆಕ್ಸ್ಟ್ ವ್ಲಾಗ್ ನಲ್ಲಿ ಏನೇನ್ ಮಾಡ್ಬೇಕಂತ ಹೇಳಿ. ಬೈ ಗುಡ್ ಬೈ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ